ನನ್ನ ಹೆಸರು ಮಂಜುನಾಥ್ ಅಂತ. ನಮ್ಮ ವೈಫ್ ಹೆಸರು ರಾಜೇಶ್ವರಿ. ನಾವು ಬಾಗಲಕೋಟೆ ಡಿಸ್ಟಿಕ್ ಅವರು. ಇಲ್ಲಿ ಹೊಸಕೋಟೆಯಲ್ಲಿ ಹೊಂಡಾದಲ್ಲಿ ಕೆಲಸ ಮಾಡ್ತಾಯಿದ್ದೆ. ಈ ಥರ ಪ್ರೆಗ್ನೆಂಟ್ ಆಯಿತು. ಶ್ರೇಯಸ್ ಮೆಟರ್ನಿಟಿ ಹಾಸ್ಪಿಟ್ಲಲ್ಲಿ ನಾವು ಚೆಕಪ್ ಎಲ್ಲ ಮಾಡಿಸಿದ್ವಿ. 7 ಮಂತ್ವರೆಗೂ ಎಲ್ಲ ಚೆನ್ನಾಗಿ ಇತ್ತು. ಡೆಲಿವರಿಗೆ ಅಂತ ಊರಿಗೆ ಕಳಿಸಿದ್ವಿ. ಅಲ್ಲಿ ಸ್ವಲ್ಪ ಏನೂ ಫೆಸಿಲಿಟೀಸ್ ಇರಲಿಲ್ಲ. ಡಾಕ್ಟ್ರ್ ಹತ್ರ NICU ಅದೆಲ್ಲ ಏನೂ ಇರಲಿಲ್ಲ. ತಿರ್ಗಿ ತುಂಬ ಪ್ರಾಬ್ಲಮ್ ಆಯಿತು. ಮತ್ತು ಇಲ್ಲಿ ಅನಿತಾ ಮೇಡಮ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಮತ್ತು ಇಲ್ಲಿ ರಿಟರ್ನ್ ಬಂದು ನೀರು ಲೆವೆಲ್ ತುಂಬ ಕಮ್ಮಿ ಇತ್ತು ಅಂತ ಹೇಳಿದ್ರು. ಆಮೇಲೆ ಮೇಡಮ್ ಎಲ್ಲ ತುಂಬ ಧೈರ್ಯ ಕೊಟ್ಟು ನಮಗೆ ಡೆಲಿವರಿ ಮಾಡಿಸ್ಕೊಂಡ್ರು ಬೇಬಿನೂ. ಎಲ್ಲ ರೀತಿ ಚೆನ್ನಾಗಿದೆ. ಅನಿತಾ ಮೇಡಮ್ ಆಗಿರ್ಬೋದು, ಇಲ್ಲಿ ಸ್ಟಾಫ್ ಆಗಿರ್ಬೋದು, ಮತ್ತು ನಮಗೆ ಅನ್ಎಕ್ಸ್ಪೆಕ್ಟಾಗಿ ಓನರ್ ಸಿಕ್ಬಿಟ್ರು. ಅವ್ರಿಗೂ ತುಂಬ ಸಪೋರ್ಟ್ ಮಾಡಿದ್ರು. ಆಮೇಲೆ ನಮಗೆ ಡಿಸ್ಚಾರ್ಜ್ ಆಯಿತು. 4 ಡೇಸಲ್ಲೇ ನಾರ್ಮಲಾಗಿ ಡಿಸ್ಚಾರ್ಜ್ ಮಾಡಿಬಿಡ್ತಾರೆ. ಡೆಲಿವರಿ ಆದ ತಕ್ಷಣ ನಾವು ಮನೆಗೆ ಹೋಗಬೇಕಾಗಿತ್ತು ತಾಯಿ ಕರ್ಕೊಂಡು. ಬೇಬಿ ಲೋ ಬರ್ತ್ ವೇಟ್ ಇರೋದ್ರಿಂದ NICU ಇತ್ತು. ಸೊ ಸರ್ ಮತ್ತೆ ಬಂದು ನಮಗೆ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ನೀವು ತಾಯಿನೂ ಇಲ್ಲೇ ಇರಲಿ, ನಾನು ಬೆಡ್ ಚಾರ್ಜ್ ಏನೂ ಮಾಡಲ್ಲ, ನೀವು ತಾಯಿ ಮತ್ತು ಮಗುನ ಒಟ್ಟಿಗೆ ಕರ್ಕೊಂಡೋಗಿ, ಅದೇ ಖುಷಿ ಅಲ್ವಾ ಅಂತಂದ್ಬಿಟ್ಟು ತುಂಬ ಸಪೋರ್ಟ್ ಮಾಡಿದ್ರು. ಆಮೇಲೆ ಸ್ಟಾಫ್ ಆಗಿರ್ಬೋದು, ಕ್ಯಾಂಟೀನ್ ವ್ಯವಸ್ಥೆ ಆಗಿರ್ಬೋದು, ಇಲ್ಲಿ ಫೆಸಿಲಿಟೀಸ್ ಆಗಿರ್ಬೋದು ತುಂಬ ಚೆನ್ನಾಗಿದೆ. ಆಮೇಲೆ NICUವಲ್ಲಿ ಬೇಬಿ 13 ದಿನ ಇತ್ತು. ತುಂಬ ಎಕ್ಸ್ಪೀರಿಯೆನ್ಸ್ ಇರೋ ಡಾಕ್ಟ್ರು ಇದ್ದರು. ಆಮೇಲೆ ಸ್ಟಾಫು ಅಷ್ಟೇ ತುಂಬ ಎಕ್ಸ್ಪೀರಿಯೆನ್ಸ್ ಇರೋರು. 13 ದಿನ ನಮಗೆ ಇಲ್ಲಿ ಮನೆಯಲ್ಲೇ ಇದ್ದವ್ರ ಥರ ಇತ್ತು. ಮತ್ತು ಸಪ್ರೇಟಾಗಿ ಡೆಲಕ್ಸ್ ರೂಮ್ಸ್ ಎಲ್ಲ ಕೊಟ್ಟಿದ್ದರು. ತುಂಬ ನೀಟಾಗಿತ್ತು. ಬಿಸಿನೀರಾಗಿರ್ಬೋದು, ತುಂಬ ಎಲ್ಲ ಫೆಸಿಲಿಟೀಸ್ ಚೆನ್ನಾಗಿದೆ. ಆಮೇಲೆ ಇವಾಗ ಬೇಬಿ ಅವರು ಅಡ್ವೈಸ್ ಮಾಡಿರೋ ಥರ ನಾವು ತುಂಬ ಎಲ್ಲ ಫಾಲೋಅಪ್ ಮಾಡ್ತಾಯಿದ್ದೀವಿ. ಇವಾಗ ವೇಟು ಚೆನ್ನಾಗಿ ಬಂದಿದೆ. ಬೇಬಿ ಆರಾಮಾಗಿದೆ.